Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಜೆಡಿಎಸ್ ಮತ್ತು ಬಿಜೆಪಿ ಮೊದಲ ಸಮನ್ವಯ ಸಭೆ ಪರಿಷತ್ ಚುನಾವಣೆಗೆ ಮೈತ್ರಿ ನಾಯಕರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸಮನ್ವಯ ಸಭೆಯಲ್ಲಿ ಮೈತ್ರಿ ನಾಯಕರು ಭಾಗಿ. ಜೆಡಿಎಸ್ನ ಜೆಪಿ ಭವನದಲ್ಲಿ ನಡೆಯುತ್ತಿರುವಂತಹ ಮೀಟಿಂಗ್ ಇದು. ಎಚ್.ಡಿ. ಕುಮಾರಸ್ವಾಮಿ, ಆರ್ ಅಶೋಕ್ ಮೈತ್ರಿಕೂಟದ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಬಗ್ಗೆ ಚರ್ಚೆ ನಡೀತಾ ಇದೆ. ಸಭೆಯಲ್ಲಿ ಅಶ್ವಥ್ ನಾರಾಯಣ್, ನಿಖಿಲ್ ಕೂಡ ಭಾಗವಹಿಸಿದ್ದಾರೆ. ಸೊ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್, ಹಾಗೆಯೇ ಅಶ್ವಥ್ ನಾರಾಯಣ್, ಮುನಿರತ್ನ, ಶಾಸಕ ಕೆ ಗೋಪಾಲಯ್ಯ ಇವರೆಲ್ಲರೂ ಕೂಡ ಭಾಗವಹಿಸಿದ್ರು. ಜೊತೆಗೆ ಒಗ್ಗಟ್ಟು ಪ್ರದರ್ಶನ ಕೂಡ ಆಯಿತು. ಸೊ ಪ್ರಜ್ವಲ್ ವಿಚಾರದಲ್ಲಿ ಒಂದಷ್ಟು ಬಿಜೆಪಿ Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಪಿ ಮತ್ತು ಜೆಡಿಎಸ್ನ ನಡುವೆ ಕೆಲವೊಂದು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳಿದ್ವು. ಒಂದು ರೀತಿ ಮುಜುಗರ ಉಂಟಾಗಿತ್ತು ಮೈತ್ರಿಗೆ. ಆದರೆ ಈಗ ಅದನ್ನೆಲ್ಲ ಮೀರಿ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನೋದು. ಸೊ ರಾಜಕೀಯ ಪಕ್ಷಗಳ ಒಗ್ಗಟ್ಟು, ವೈಮನಸ್ಸು ಆಗಾಗ ನಾವು ನೋಡ್ತಾ ಇರ್ತೀವಿ. ಸೊ ಈಗ ವೇದಿಕೆಯ ಮೇಲೆ ಒಗ್ಗಟ್ಟು ಕಾಣ್ತಾ ಇದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಐಟಿ ಮೆಗಾ ರೇಡ್, ಬರೋಬ್ಬರಿ 26 ಕೋಟಿ ಹಣವನ್ನು ಸೀಸ್ ಮಾಡಲಾಗಿದೆ. 26 ಕೋಟಿ ನಗದು, ಹಾಗೆಯೇ 90 ಕೋಟಿ ಮೌಲ್ಯದ ಆಸ್ತಿ ಜಪ್ತಿ ಮಾಡಲಾಗಿದೆ. ಸೊ ಕೋಟಿ ಮೌಲ್ಯದ ಆಸ್ತಿ ಜಪ್ತಿ, ಕಂತೆ ಹಣ ಅಲ್ಲಿ ನೀವು ಗಮನಿಸ್ಬೋದು. ಈ ಹಣವನ್ನು ಎಣಿಸಿನೇ ಅಲ್ಲಿ ಐಟಿ ಅಧಿಕಾರಿಗಳು ಸುಸ್ತಾಗಿದ್ದಾರೆ. ಸುರಾನಾ ಜ್ಯುವೆಲರ್ಸ್ ನೀವೀಗ ನೋಡ್ತಾ ಇದ್ದೀರ, ನೋಡೋಕ್ಕೆ ಒಂದು ಚಿಕ್ಕ ಜ್ಯುವೆಲರ್ ಶಾಪ್. ಒಳಗೆ ಹೋದರೆ 26 ಕೋಟಿ ನಗದು, ಹಾಗೆಯೇ 90 ಕೋಟಿ ಮೌಲ್ಯದ ಆಸ್ತಿ ಜಪ್ತಿ ಮಾಡಲಾಗಿದೆ. ಸೊ ನಾಸಿಕ್ನ ಕೆನಡಾ ಕಾರ್ನರ್ನಲ್ಲಿರುವಂಥ ಜ್ಯುವೆಲ್ರಿ. ಸೊ ಈ ಒಂದು ಚಿಕ್ಕ ಜ್ಯುವೆಲ್ರಿ ಶಾಪ್ನಲ್ಲಿ ಒಳಗಡೆ ರೇಡ್ ಮಾಡಿದಾಗ 500ರ ಗರಿ ನೋಟೇ ಸಿಕ್ಕಿದೆ. ಸೊ ನಾಸಿಕ್ನ ಕೆನಡಾ ಕಾರ್ನರ್ನಲ್ಲಿರುವಂಥ ಈ ಒಂದು ಜ್ಯುವೆಲರ್. ಸೊ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಐಟಿ ರೇಡ್ ಮಾಡಿದಾಗ 26 ಕೋಟಿ ಕ್ಯಾಶ್, ಹಾಗೆಯೇ ಒಂದು 90 ಕೋಟಿ ಮೌಲ್ಯದ ಆಸ್ತಿ ಪತ್ರಗಳು, ಒಂದಷ್ಟು ಆಸ್ತಿ ಪತ್ತೆ ಜಪ್ತಿ ಮಾಡಲಾಗಿದೆ. ಐಟಿ ಅಧಿಕಾರಿಗಳು ಸುರಾನಾ ಜ್ಯುವೆಲರ್ಸ್ನಲ್ಲಿ ಹಣ ಕೌಂಟ್ ಮಾಡಿನೇ ಸುಸ್ತಾಗಿದ್ದಾರೆ. ಇನ್ನು ಚನ್ನಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಕೇಸ್, 23 ಕಿಡಿಗೇಡಿಗಳನ್ನು ಬಂಧಿಸಿದ್ದಾರೆ ಚನ್ನಗಿರಿ ಪೊಲೀಸರು. ಚನ್ನಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿರುವಂತಹ ಕೇಸ್. ಇದಕ್ಕೆ ಸಂಬಂಧಪಟ್ಟ ಹಾಗೆ 23 ಕಿಡಿಗೇಡಿಗಳನ್ನು, ಕಲ್ಲು ತೂರಿರುವಂತಹ ಕಿಡಿಗೇಡಿಗಳು, 40ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಸದ್ಯಕ್ಕೆ ಇನ್ನೂ ಕೂಡ ಒಂದಷ್ಟು ಜನರನ್ನ ಹುಡುಕ್ತಾ ಇದ್ದಾರೆ ಚನ್ನಗಿರಿ ಪೊಲೀಸರು. 14 ದಿನ ನ್ಯಾಯಾಂಗ ಬಂಧನಕ್ಕೆ ಚನ್ನಗಿರಿ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಮುಂದಾಗಿರುವಂಥದ್ದು. ಈಗ ಚನ್ನಗಿರಿ ಟೌನ್ ಹೊನ್ನೆಬಾಗಿ ನಿವಾಸಿಗಳೆಂದು ಈಗ ಪತ್ತೆ ಆಗಿದೆ. ಈ ರೀತಿ ಗುಂಪಾಗಿ ಬಂದಂಥವ್ರು ಇವರು ಪೊಲೀಸ್ ಸ್ಟೇಷನ್ಗೆ ಕಲ್ಲೆಸಿತಾರೆ ಅಂತಂದ್ರೇನು, ಸಾಮಾನ್ಯ ಜನರಿಗೆ ಮನೆಗಳಿಗೆ ಕಲ್ಲೆಸೋಕೆ ಹಿಂದೆ ಮುಂದೆ ನೋಡ್ತಾರೆ ಅವರು. ಸೊ ಉದ್ರಿಕ್ತರಿಂದ ಠಾಣೆ ಮೇಲೆ ದಾಳಿಯಾಗಿದೆ. ಜೊತೆಗೆ ಇವರಿಗೆ ಕೊಡಬೇಕಾದಂಥ ಶಿಕ್ಷೆ ಕೂಡ ಭಾಳ ಕಠಿಣವಾಗಿರಬೇಕು. ಇನ್ನೂ ಹಲವರನ್ನ ಹುಡುಕಾಡ್ತಿದ್ದಾರೆ ಈಗ ಪೊಲೀಸರು ಚನ್ನಗಿರಿಯಲ್ಲಿ. ಅಲ್ಲಿ SP ಭಾಳಷ್ಟು ಮನವಿ ಮಾಡ್ಕೊಂಡ್ರು ಅವ್ರನ್ನ, ಇದು ನಿಮ್ಮದೇ ಆಸ್ತಿ, ಇದು ಇದಕ್ಕೆಲ್ಲ ಕಲ್ಲು ಹೊಡೆದು ದಾಂಧಲೆ ನಡೆಸಿ ಏನೂ ಪ್ರಯೋಜನ ಇಲ್ಲ ಅಂತ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.